ನಿಮಗೆ ವಾಯ್ಸ್ ಥಿಂಕಿಂಗ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಕಾಮನ್ ಡೈಲಾಗ್ ಅವಳಿಗೆ ಗೊತ್ತಿಲ್ಲ. ಈಗ ಇವರು ನಮಗೆ ಟೀಮ್ ಲೀಡು. ಕನ್ನಡ ಬರಲ್ವಾ? ಬೈದು 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 guys, welcome to our vlog. So this is the day 2 of our Kuwari Pass trek. ಸೊ ನಾವಿಲ್ಲಿ ಮಿಡಲಲ್ಲಿ ಬ್ರೇಕ್ಫಾಸ್ಟಿಗೆ ಇಳಿದಿದ್ದೀವಿ. ಸೊ ಇಲ್ಲಿ ಚೆನ್ನಾಗಿ ಆಲೂ ಪರೋಟ, ಆಮ್ಲೆಟ್ ಆ್ಯಂಡ್ ಮತ್ತೇನು ತಿಂದು ಸ್ಯಾಂಡ್ವಿಚ್ ಎಲ್ಲ ತಿಂದು ಇವಾಗ ಮತ್ತೆ ಹೊರಡ್ತಾ ಇದ್ದೀವಿ. ದಿಸ್ ಈಸ್ ಅವರ್ ಟ್ರಾವೆಲರ್. ನಾನಲ್ಲ, ಭಾವನಾ ಅವ್ರು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಡೇ 2 ಹೆಂಗೆ ಅನಿಸ್ತಾ ಇದೆ? ಚಳಿ ಹೆಂಗಿದೆ? ಚಳಿ ಅಡ್ಡಿ ಇಲ್ಲ, ಯಾಕಂದರೆ ಎಲ್ಲ ಪ್ಯಾಕ್ ಆಗಿ ಬಂದಿದ್ದೀನಿ. ಒಂದು ಕಡೆಯೂ ಗಾಳಿ ಹೋಗೋಕ್ಕೆ ಜಾಗ ಇಲ್ಲ. ಸೊ ಇಲ್ಲಿ ಫೋಟೋ ಹೊಡ್ಕೊಳಕ್ಕೆ ನಿಂತಿದ್ದೀವಿ. ವ್ಯೂ ನೋಡ್ಬೋದು. ವ್ಯೂ ಹಿಂಗಿದೆ. ನಿಮಗೆ ವಾಯ್ಸ್ ಕೇಳಿಸ್ತಾ ಇದೆಯೋ ಗೊತ್ತಿಲ್ಲ, ಬಿಕಾಸ್ ವಿ ಡೋಂಟ್ ಹ್ಯಾವ್ ಮೈಕ್ ಆ್ಯಂಡ್ ಆಲ್. ನಾವು ಈಗ ಪ್ರೊಫೆಷ್ನಲ್ ಆಗಬೇಕಿಲ್ಲ, ಜಸ್ಟ್ ಇದು ಫಸ್ಟ್ ವ್ಲಾಗ್ ನಮ್ಮದು. ಅದಕ್ಕೆ ಮೈಕ್ ಎಲ್ಲ ಇಲ್ಲ. ಸ್ವಲ್ಪ ಆದಷ್ಟು ಜೋರಾಗಿ ಮಾತಾಡ್ತಿದ್ದೀವಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಲ್ಲಿ ಕೂಗಿ ಕರ್ತಾ ಇದ್ದಾರೆ, ಗೆಟಿಂಗ್ ಲೇಟ್, ಬನ್ನಿ ಬನ್ನಿ ಅಂತ. ಸೊ ಇಟ್ಸ್ ಟೈಮ್ ಟು ಗೋ. ನೌ ವಿ ಆರ್ ಇನ್ ದೇವಪ್ರಯಾಗ್. ಇಲ್ಲಿ ಏನಾಗಿದೆ ಅಂದರೆ 2 ನದಿಗಳು ಸಂಗಮವಾಗ್ತಿರೋ ಪ್ಲೇಸ್. ಇನ್ನೊಂದು ಭಾಗೀರಥಿ. ಸೊ ಇಲ್ಲಿಂದ ಗಂಗಾ ಉದ್ಭವ. ಸೊ ನೀವು ನೋಡ್ತಿರೋದು ಇವಾಗ ಇದ್ದಿದ್ದು ದೇವಪ್ರಯಾಗ್ ಅಂತ ಹೇಳ್ತಾರೆ. ಇಲ್ಲಿ 2 ನದಿಗಳ ಸಂಗಮ ಆಗ್ತಾ ಇದೆ. ವ್ಯೂ ಮಾತ್ರ ಸಖತ್ತಿದೆ. ಭಾವನಾ ಹೇಳಿ, ನಿಮ್ಗೆ ಹೆಂಗ್ ಅನಿಸ್ತಾ ಇದೆ ದೇವಪ್ರಯಾಗಿಗೆ ಬಂದು? ಈ ಸೈಡ್ ಬನ್ನಿ, ಇಲ್ಲ ಹಾರೋಗ್ತೀರಾ. ಇಲ್ಲಿ ಸಣ್ಣ ರೋಡ್ ಇದೆ. ಇಲ್ಲಿ ನೀವು ನೋಡ್ಬೋದು, ತುಂಬಾ ನ್ಯಾರೋ ರೋಡ್ ಇದೆ. ಸೊ ಹೇಳಿ ಭಾವನಾ, ಹೆಂಗ್ ಅನಿಸ್ತಾ ಇದೆ ನಿಮಗೆ ದೇವಪ್ರಯಾಗ್ ನೋಡಿ? ತುಂಬ ಚೆನ್ನಾಗಿ ಅನಿಸ್ತಿದೆ. ಗಂಗಾ ಉದ್ಭವ ಸ್ಥಳ ಇಲ್ಲಿ ಆಗ್ತಿದೆ ನೋಡಿ, ಸಖತ್ ಖುಷಿ ಆಗ್ತಿದೆ. ಆದರೆ ಒಂದು ಏನು ಅಂದರೆ ಬೇಜಾರಂದರೆ ನಾವು ತಳಗೆ ಹೋಗೋಕ್ಕಾಗಲ್ಲ ಈಗ. ಯಾಕೆಂದರೆ ನಾವೀಗ ನಮ್ಮ ಟ್ರಾವೆಲರಿಗೆ ಏನು ಬೆನ್ನತ್ತಿ ನಿಲ್ಲಿಸಿದ್ದೀವಿ, ಒಂದು 5 ನಿಮಿಷ ಫೋಟೋ ತಗೋತೀವಿ ಅಂತ. ತುಂಬ ಜನ ಇದ್ದಾರೆ ಇಲ್ಲಿ ಟ್ರಾವೆಲರ್ಸು. ಲಾಂಗ್ ವೀಕೆಂಡ್ ಅಲ್ವಾ, ಸೊ ಎಲ್ಲರೂ ಬಂದಿದ್ದಾರೆ. ನಾವು ಚೆನ್ನಾಗಿ ಕಾಣಿಸ್ತಿದ್ದೀವಿ. ನ್ಯಾಚುರಲ್ ಸನ್ಲೈಟ್ ಬೀಳ್ತಾ ಇದೆ ನಮ್ಮ ಮೇಲೆ. Camera is not making justice to this place. This is the common dialogue every vlogger say in beautiful places. ಇವರು ನಮ್ಮ ಜೊತೆ ಇದ್ದಾರೆ, ನಮ್ಮ ಟ್ರೆಕ್ ಲೀಡ್. ಸರ್ ಆಪ್ಕಾ ನಾಮ್ ಬತಾಯಿ? ದುರ್ಗಾ. ಇವರು ನಮಗೆ ಬೆಂಗಳೂರು ಟ್ರೆಕ್ಕರ್ಸ್ ಇಂದ ನಮಗೆ ಫುಲ್ ಇದು ಕುವಾರಿ ಪಾಸ್ ಟ್ರೆಕ್ಕಿಂಗಿಗೆ ನಮ್ಮ ಟ್ರೆಕ್ ಲೀಡ್. ಈಗ ಇವರು ನಮಗೆ ಟೀಮ್ ಲೀಡು. ಮುಂದೆ ಇನ್ನೊಂದು ಡೆಸ್ಟಿನೇಷನಲ್ಲಿ ಮೀಟ್ ಆಗ್ತೀವಿ ಗೈಸ್. ಥ್ಯಾಂಕ್ ಯು, ಬಾಯ್. ಅಷ್ಟೇ. ಇವಾಗ ನಾವು ಲಂಚಿಗೆ ನಿಲ್ಲಿಸಿದ್ದೀವಿ. ಇದು ನಿಲ್ಲಿಸಿದ್ದು ಪ್ಲೇಸ್ ಎಲ್ಲಿ ಅಂದರೆ ಭಾವನಾ ಅವರು ಹೇಳ್ತಾರೆ. ಅವಳಿಗೆ ಗೊತ್ತಿಲ್ಲ. ಇಲ್ಲ, ನನಗೆ ಗೊತ್ತಿದೆ, ಬಟ್ ಅವ್ರ ಬಾಯಲ್ಲೇ ಕೇಳಿದ್ರೆ ಚಂದ ಅಂತ. ಇದು ಕರ್ಣಪ್ರಯಾಗ್ ಅಂತ. ಭಾಳ ಪ್ರಯಾಗಗಳಿದೆ ಉತ್ತರಾಖಂಡಲ್ಲಿ, ಯಾಕಂದರೆ ಅಲ್ಲಿ 2 ನದಿಗಳು ಸೇರುತ್ತೆ ಅಲ್ಲ, ಅದಕ್ಕೆ ಪ್ರಯಾಗ್ ಅಂತ ಕರೀತಾರೆ. ಇದು ನಮ್ಮ ಗೈಡ್ ಹೇಳ್ಕೊಟ್ಟಿದ್ದು. ಸೊ ಇಲ್ಲಿ ಸೇಮ್ ಕಾಪಿ ಪೇಸ್ಟ್. ಸೊ ಇಲ್ಲಿ ಈಗ 2 ನದಿ ಹರಿತಾ ಇದೆ. ಒಂದು ಪಿಂಡಾರ್ ನದಿ ಅಂತ, ಇನ್ನೊಂದು ಅಲಕ್ನಂದ ನದಿ. ಅಲಕ್ನಂದ ನದಿ ಅಲ್ಲಿಂದ ಬರ್ತಿದೆ, ಇಲ್ಲಿ ಪಿಂಡಾರ್ ನದಿ ಹರಿತಿದೆ. ಅದು ಡೈರೆಕ್ಟಾಗಿ ಹೇಳ್ಬೋದಿತ್ತು ಗೈಸ್, ಬಟ್ ಕೈಯಲ್ಲಿ ಜ್ಯೂಸ್ ತಗೊಂಡು ಸ್ವಲ್ಪ ಶೋ ಆಫ್ ಮಾಡ್ಕೊಂಡು ಹೇಳ್ತಿದ್ದಾರೆ ನಮ್ಮ ಭಾವನಾ ಅವರು. ಮತ್ತೆ ಅದು ತೋರ್ಸಕ್ ಆಗಲ್ಲ, ಯಾಕಂದ್ರೆ ಇವ್ರು ಐಫೋನಲ್ಲಿ ಫ್ಲಿಪ್ ಆಗ್ತಿಲ್ಲ ಕ್ಯಾಮ್ರಾ ವಿಡಿಯೋ ಮಾಡೋಬೇಕಾದ್ರೆ. ಬಟ್ ಐ ಕ್ಯಾನ್ ಶೋ ಲೈಕ್ ದಿಸ್. ಪಿಂಡಾರ್ ಅಂತ, ಇದು ಇಲ್ಲಿಂದ ಬರ್ತಿದೆ ಈ ಥರ. ಅದು ಅಲಕ್ನಂದ. ಇಲ್ಲಿ ಮೀಟ್ ಆಗ್ತಿದೆ 2 ನದಿಗಳು. ಇಲ್ಲಿಂದ ಇದು ಅಲಕ್ನಂದ ಆಗಿನೇ ಹರಿಯುತ್ತೆ ಮುಂದ್ಗಡೆ. ಇದೆಲ್ಲ ಎಷ್ಟು ನದಿಗಳು ಸೇರ್ತಿದೆ ಅಲ್ವಾ, ಇದೆಲ್ಲ ಸೇರಿ
ಲಾಸ್ಟಿಗೆ ಗಂಗಾ ನದಿ ಆಗ್ಬೋದು. ಸೊ Yeah. 52 ನದಿಗಳು ಸೇರಿ ಗಂಗಾ ನದಿ. So this is the reason this place is called Karnaprayag. Road journey was also so beautiful. So ಅಕಸ್ಮಾತ್ ಇದು ವಿಡಿಯೋ ಎಡಿಟ್ ಮಾಡಿದ್ರೆ ಐ ವಿಲ್ ಆ್ಯಡ್ ಆಲ್ ದ ಕ್ಲಿಪ್ಸ್. ದಾರಿ ಮೇಲೆ ಬರ್ತಾ ಇರಬೇಕಾದ್ರೆ ತೆಗೆದಿದ್ದು. ಯಾವಾಗ ಇವಳು ಮಲ್ಕೊಂಡಿದ್ಲು. ಓಕೆ, ಬಾಯ್ ಬಾಯ್. ಮೆಡಿಕಲ್ ರಿಪೋರ್ಟ್ ಕೊಡ್ತಾರೆ ಅವರು, ಅಂದರೆ ನಮ್ಮದು ಎಲ್ಲ ಸರಿ ಇದೆ ಟಾಪ್ ಟು ಬಾಟಮ್ ಅಂತ ಹೇಳಿ. ನಂದು ಭಾವನಂದು ಸರಿ ಇದೆ ಟಾಪ್ ಟು ಬಾಟಮ್. ನಮ್ಮದು ಮೆಡಿಕಲ್ ರಿಪೋರ್ಟ್ ಎಲ್ಲ ಆಯಿತು. ಅವರು ಟೆಸ್ಟ್ ಮಾಡಿ BP, ಶುಗರ್ ಮತ್ತು ಬ್ಲಡ್ ಟೆಸ್ಟ್ ಮಾಡಿ ಕೊಡ್ತಾರೆ. ಬನ್ನಿ, ಇವರು ರಾಮ್ ಅಂತ, ಇವರು ನಮ್ಮ ಜೊತೆ ತಮಿಳ್ನಾಡು ತಿರುಚಿ ಇಂದ ಬಂದಿದ್ದಾರೆ ಇವರು ಟ್ರೆಕ್ಕಿಂಗಿಗೆ. ಕನ್ನಡ ಬರಲ್ವಾ? ಅಲ್ಲಿ ಪಕ್ಕದಲ್ಲೇ ಏನೋ ಹೇಳ್ತಿದ್ರಿ ಕನ್ನಡದಲ್ಲಿ. ಆ ಮಗ ಈ ಮಗ ಅಂದಂಗೆ ಕೇಳಿಸ್ತು. ನೋಡಿ, ನಮ್ಮ ಟ್ರೆಕ್ಕಲ್ಲಿ ಒಬ್ರು ಬಂದಿದ್ದಾರೆ. ಅವರು ಫುಲ್ ಡೆಡಿಕೇಟೆಡ್ಲಿ ವ್ಲಾಗ್ಸ್ ಫೋಟೋಸ್ಗಳನ್ನು ತೆಗೆದು ಶೇರ್ ಮಾಡೋದೇ ಒಂದು ಕೆಲಸ. ಮಾಡ್ತಾ ತೆಗಿಬೇಕು. ಪ್ರೊಫೆಷ್ನಲಿ ಫೋಟೋಗ್ರಾಫರ್ ಅವರು. ಸೈಡಲ್ಲಿ IT-ನಲ್ಲಿದ್ದಾರೆ. ಮನಿಗೋಸ್ಕರ ಈಗ ಕಾಸು ಬರಲ್ಲ ಅಂತ ಗೊತ್ತಾಯ್ತು, ಅದಕ್ಕೋಸ್ಕರ IT ಸೇರ್ಕೊಂಡಿದ್ದೀನಿ. ಮನೆಯಲ್ಲಿ ಬೈದು ಹೋಗು, ಏನಾದ್ರು ಮಾಡು ದಂಡ ಮಾಡು. ಪಿಂಡ. ಬೇರೆ ನಾಯಿದು ಹೌದು ಇದು ಫೋಟೋ ತೆಗೆಯೋದಕ್ಕಿಂತ ಹೋಗು. ನಾವಿವಾಗ ಜೋಶಿ ಮಠ ಹತ್ರ ಇದ್ದೀವಿ. ಶೂಸ್ ರಿಮೂವ್ ಮಾಡಿದ್ರೆ ಇಲ್ಲಿ ಫುಲ್ ಕೋಲ್ಡ್ ಇದೆ. ಇಲ್ಲಿ ಸ್ನೋ ನೋಡ್ಬೋದು. ಇಲ್ಲಿ ಹಿಂದ್ಗಡೆ ಏನೋ ನಡೀತಾ ಇದೆ. ಭಾವನಾಗೆ ಕೋಲ್ಡ್ ತಡ್ಕೊಳಿಕ್ ಆಗ್ತಿಲ್ಲ. ಗೈಸ್, ಇದು ರೀಟೇಕ್ 3. ಇವಳೆಲ್ಲ ನಮ್ಮ ಗೈಡಿಂದ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾಳೆ. ಸೊ ಇದು ಸೆಕೆಂಡ್ ಬದ್ರಿನಾಥ್ ಟೆಂಪಲ್. ಸೊ ಈ ಟೆಂಪಲ್ನಲ್ಲಿ 6 ತಿಂಗಳು ವಿಂಟರ್ ಸೀಸನ್ನಲ್ಲಿ ಪೂಜೆ ನಡೆಯುತ್ತೆ ದೇವರಿಗೆ. ಸೊ ಇದು ಸೆಕೆಂಡ್ ಬದ್ರಿನಾಥ್ ಟೆಂಪಲ್. ಮೇನ್ ಟೆಂಪಲ್ಲು ದೂರ ಇದೆ. ಈ ಟೆಂಪಲ್ ಇರೋದು ಜೋಶಿ ಮಠ ಅಂತ. ನಾವು ಇಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದೀವಿ ಈಗ 8 ಅವರ್ಸು ಫ್ರಮ್ ಋಷಿಕೇಶ್. ಸೊ ಈಗ ಒಳಗೆ ಹೋಗಿ ದರ್ಶನ ಆಯಿತು. ಏನು ರಶ್ ಇಲ್ಲ, ಆದರೆ ಕಾಲಂತೂ ಸಿಕ್ಕಾಪಟ್ಟೆ ಐಸ್ ಥರ ಆಗಿದೆ. ಬಿಕಾಸ್ ಇಲ್ಲಿ ನೋಡ್ಬೋದು ಐಸ್ ಎಲ್ಲ ಕರಗಿ ನೀರಾಗಿ ಫುಲ್ ಕೋಲ್ಡ್ ಇದೆ. ಮತ್ತೆ ನೀವು ಈ ಕಡೆ ಬಾ, ನೀನು ಈ ಕಡೆ ಬಾ. ಯಾವ ಥರ ಸಮ್ಮರ್ ಹಿಯರ್ ಇಸ್ ದ ಐಸ್. ಕಮ್ ದಿಸ್ ಸೈಡ್. ಇಲ್ಲಿದೆ ಐಸ್. ಸಮ್ಮರ್ನಲ್ಲಿ ಯಾವ ಟೈಪು ನಿಮಗೆ ಟೈಲ್ಸ್ ಎಲ್ಲ ಬೆಂಕಿ ಥರ ಆಗಿರುತ್ತಲ್ವಾ, ಇಲ್ಲಿ ಐಸ್ ಲೈಕ್ ಕೋಲ್ಡ್ ಐಸ್ ಕ್ಯೂಬ್ನ ಹಿಂಗೆ ಹೊರಗಿಟ್ಟು ಅದ್ರ ಮೇಲೆ ಕಾಲಿಟ್ಟಂಗಾಗಿದೆ. ಎಸ್, ನಮ್ಮ ಗೈಡ್ ಲೆಟ್ಸ್ ಗೋ ಅಂತಿದ್ದಾರೆ. ನಮ್ಮ ಗೈಡ್ ಲೆಟ್ಸ್ ಗೋ ಅಂತ ಹೇಳ್ತಿದ್ದಾರೆ. ಇಲ್ಲೇ ಫೋಟೋ ವಿಡಿಯೋ ಮಾಡ್ತಾ ಕುಂದಿರ್ತಾರೆ ಅಂತ. ಹೌದು. Finally we have reached Tugasi village. Tugasi village. So we have to go like this for our stay. It's -2 degree and it's full of snow. ನೀವು ನೋಡ್ಬೋದು ಇಲ್ಲಿ ಫುಲ್ ಸ್ನೋ and we are like this. ಇವತ್ತು ಏನೋ ಹೋಮ್ ಸ್ಟೇನಲ್ಲಿ ಸ್ಟೇ ಮಾಡೋದು, ನಾಳೆಯಿಂದ ಟೆಂಟ್ನಲ್ಲಂತೆ. Yeah guys, finally we have reached our stay at Tugasi village. So this is our stay.
ಪೀಸ್. ಯು ಕ್ಯಾನ್ ಸಿ ದ ಸ್ನೋ ಇದೆ, ನೀವು ನೋಡ್ಬೋದು. ನಮ್ಮ ಸ್ಟೇಯಿಂದ ದಿಸ್ ಇಸ್ ದ ವ್ಯೂ. ಇವರು ಸುಷ್ಮಾ ಅಂತ. ನನಗೆ ಕಾಣಿಸ್ತಿಲ್ಲ ಅನ್ಸುತ್ತೆ. ನಿಮ್ಮ ಮುಖ ಕಾಣ್ತಿಲ್ಲ, ನೀವು ಸ್ಟ್ರೇಂಜರ್ ಥಿಂಗ್ಸ್ ನ ಒಂದು ಎನಿಮಲ್ ತರ ಕಾಣ್ತಿದ್ದೀರ. ಬರೀ ಇಂಥದೆಯ ಬಾಯಿಂದ ಎಲ್ಲ ಫುಲ್ ಹೋಗಿ ಹೋಗಿ. ಈಗಲೇ ಈ ತರ ಇವತ್ತು ಸ್ಟೇ, ನಾಳೆಯಿಂದ 10th ಸ್ಟೇ. ಎಸ್, ವಿ ವಿಲ್ ಶೋ ದಟ್ ಗೈಸ್, ಸ್ಟೇ ಟ್ಯೂನ್. ಗೊತ್ತಾ, ಇಲ್ಲೆಲ್ಲ ಬಂದಾಗ ನಾವು ಲಕ್ಸುರಿ ಫುಡ್ ಅದೆಲ್ಲ ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಮಿನಿಮಲ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನಾವು ಟೀ ಕುಡಿಯಕ್ಕೆ ಮೇಲೆ ಹೋಗ್ತಿದ್ದೀವಿ, ಆರೋಗುತ್ತೆ, ಬಂದು ವ್ಲಾಗ್ ಮಾಡಿ. ಭಾವನಾ ಇಲ್ಲಿ ದೊಡ್ಡ ಮನಸ್ಸು ಮಾಡಿ ಎಲ್ಲರಿಗೂ ಚಾ ಸರ್ವ್ ಮಾಡ್ತಿದ್ದಾಳೆ. कितने तेजस्वी लोग हैं हमारे पास, कितने शानदार विचार रखते हैं. ಸೊ ಇಲ್ಲಿ ನಮ್ಮ ಗೈಡ್ ಬ್ರೀಫಿಂಗ್ ಕೊಟ್ಟರು. 3 days ಟ್ರೆಕ್ ಹೆಂಗಿರುತ್ತೆ, ಎಲ್ಲೆಲ್ಲಿ ಸ್ಟೇ ಮಾಡ್ತೀವಿ, ಹೆಂಗಿರುತ್ತೆ ಅಂತ ಬ್ರೀಫಿಂಗ್ ಕೊಟ್ಟರು. ಚಳಿ ಆಗ್ತಿದೆ ಗೈಸ್. ಹೊರಗಡೆ -3 ಡಿಗ್ರಿ ಸೆಲ್ಸಿಯಸ್ ಇದೆ. ಎಷ್ಟು ಗಂಟೆ ಆಯಿತು? 11 o'clock. -3. ರಾತ್ರಿ ಮಧ್ಯರಾತ್ರಿವರೆಗೂ -7ವರೆಗೂ ಹೋಗ್ಬೋದು. ಸೊ ಡೇ 2 ಎಂಡ್ ಇಯರ್. ನಾಳೆಯಿಂದ ಫುಲ್ ಟೆಂಟಲ್ಲಿ ಸ್ಟೇ ಫಾರ್ ನೆಕ್ಸ್ಟ್ 3 days. ಸೊ ಓಕೆ ಗೈಸ್, ಸ್ಟೇ ಟ್ಯೂನ್ ಫಾರ್ ಡೇ 3. ಬಾಯ್.